ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಹೊಸ ಸಂವತ್ಸರದ ಪ್ರಾರಂಭ, ಯುಗಾದಿ ಹೊಸ ವರ್ಷಕ್ಕೆ ಎಲ್ಲ ವೀಕ್ಷಕ ಬಂಧುಗಳಿಗೆ ಶುಭಾಶಯಗಳು. ಹೊಸ ಸಂವತ್ಸರ, ಹೊಸ ವರ್ಷ ಎಲ್ಲರಿಗೂ ಕೂಡ ಹೊಸತನವನ್ನು ಕೊಡಲಿ. ಆದಷ್ಟು ನವಗ್ರಹಗಳ ಅನುಗ್ರಹ ಸಿಗಲಿ, ಶುಭ ಫಲಗಳನ್ನು ಕಾಣುವಂಥವರಾಗಲಿ. ಅದೇ ರೀತಿಯಲ್ಲಿ ಅಶುಭ ಸ್ಥಾನದಲ್ಲಿರುವಂತಹ ಗ್ರಹಗಳು ಕೂಡ ಶುಭ ಫಲಗಳನ್ನು ಕೊಡುವಂಥವರಾಗಲಿ. ಶುಭ ಸ್ಥಾನದಲ್ಲಿರುವಂತಹ ಗ್ರಹಗಳು ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಕೊಡುವಂಥವರಾಗಲಿ. ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಸಂಪೂರ್ಣ ಎಲ್ಲರೂ ಕೂಡ ಆದಷ್ಟು ಶುಭ ಫಲಗಳನ್ನು ಕಾಣುವಂಥವರಾಗಲಿ ಅಂತ ಹೇಳ್ತಾ, ಸಂವತ್ಸರದ ರಾಜನಾದಂಥವನು ಸೂರ್ಯ. ಸೌರಮಂಡಲದ ಅಧಿಪತಿಯಾದಂತಹ ಸೂರ್ಯ ಒಬ್ಬ ಪುರುಷ ಗ್ರಹ, ಹಾಗೆ ರಾಜಗ್ರಹ. ಸಂವತ್ಸರದ ರಾಜನಾಗುವಂಥದ್ದು ಅತ್ಯಂತ ಶುಭ ಫಲಗಳನ್ನು ಕಾಣೋದಕ್ಕೆ ಕಾರಣವಾಗುತ್ತೆ. ಮಂತ್ರಿಯಾದಂಥವನು ಚಂದ್ರ. ಅದೇ ರೀತಿಯಲ್ಲಿ ಸಸ್ಯಾಧಿಪತಿಯಾದಂಥವನು ಗುರುಬ್ರಹ್ಮ. ಸಸ್ಯಗಳು ಹೆಚ್ಚಾಗಿ ಫಲಗಳನ್ನು ಕೊಡೋದಕ್ಕೆ ಇದು ಅತ್ಯಧಿಕವಾಗಿ ಕಾರಣವಾಗುತ್ತೆ. ಗುರುಬಲ ಅನ್ನುವಂಥದ್ದು ಪ್ರಕೃತಿಯಲ್ಲಿ ಮನುಷ್ಯನ ಹಾಗೆ ಎಲ್ಲ ಪ್ರಾಣಿ ಪಕ್ಷಿ ಸಸ್ಯ ಜೀವಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಗುರುವಿನ ಒಂದು ಅನುಗ್ರಹ ಅತ್ಯಂತ ಅವಶ್ಯಕವಾಗುತ್ತೆ. ಸಸ್ಯಗಳು ಹೆಚ್ಚಾಗಿ ಫಲಗಳನ್ನು ಬಿಡೋದಕ್ಕೆ, ಅಧಿಕ ಲಾಭಗಳನ್ನು ಕಾಣೋದಕ್ಕೆ ಗುರು ಅನುಗ್ರಹ ಬಹಳ ಶುಭ ಅಂತ ಹೇಳ್ಬೋದು. ಧಾನ್ಯಾಧಿಪತಿಯಾದಂಥವನು ಕುಜ. ಕೆಂಪು ವರ್ಣ, ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳು ಅತಿ ಹೆಚ್ಚಿನ ಲಾಭಗಳನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಈ ಸಂವತ್ಸರದಲ್ಲಿ ರಾಹುಕೇತುಗಳ ಒಂದು ಪರಿವರ್ತನೆ ಅನ್ನುವಂಥದ್ದು ಕೂಡ ನಡೆಯುತ್ತೆ. ಮಾರ್ಚಲ್ಲಿ ಶನಿ ಪರಿವರ್ತನೆ ಆದರೆ ಮೇ ತಿಂಗಳಲ್ಲಿ ಗುರು ಮತ್ತು ರಾಹುಕೇತುಗಳ ಪರಿವರ್ತನೆ. ಇವರೆಲ್ಲ 30 ವರ್ಷಕ್ಕೊಂದು ಸರಿ ಶನಿ ಒಂದು ಪ್ರದಕ್ಷಿಣೆ ಬರುವಂತಹ ಗ್ರಹ. ಗುರು 12 ವರ್ಷಕ್ಕೊಮ್ಮೆ ಒಂದು ಪ್ರದಕ್ಷಿಣೆ ಬರ್ತಾನೆ. ರಾಹುಕೇತುಗಳು 18 ವರ್ಷಕ್ಕೊಮ್ಮೆ ಒಂದು ಪ್ರದಕ್ಷಿಣೆ ಬರ್ತಾರೆ. ಇಷ್ಟು ದೀರ್ಘಕಾಲದಲ್ಲಿ ಒಂದು ಪ್ರದಕ್ಷಿಣೆ ಬರೋದಕ್ಕೆ ಇಷ್ಟು ದೀರ್ಘಕಾಲದ ಸಮಯಗಳನ್ನು ತೆಗೆದುಕೊಳ್ಳುವಂತಹ ಗ್ರಹಗಳೆಲ್ಲ ಈ ಸಂವತ್ಸರದಲ್ಲಿ ಪರಿವರ್ತನೆ ಆಗ್ತಾರೆ. ಇದು ಬಹಳ ಒಂದು ಶುಭ ಫಲ ಅಂತಲೂ ಹೇಳ್ಬೋದು. ಏಕೆಂದರೆ ಬಹಳಷ್ಟು ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. 7.5 ಬಿಡುಗಡೆ ಅನ್ನುವಂಥದ್ದು ಕೂಡ ಇರುತ್ತೆ. ಸರ್ಪದೋಷಗಳಿಗೂ ಕೂಡ ಒಂದು ಬಿಡುಗಡೆ ಅನ್ನುವಂಥದ್ದು ಸಿಗುತ್ತೆ. ಅದರಲ್ಲೂ ಕೂಡ ಈ ಸಂವತ್ಸರದಲ್ಲಿ ವಿಶೇಷವಾದ ಫಲ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಸರ್ಪದೋಷಗಳಿಲ್ಲದಂತಹ ಜಾತಕಗಳೇ ಇರೋದಿಲ್ಲ ಅಂತ ಹೇಳ್ಬೋದು. ಎಲ್ಲರ ಜಾತಕದಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಸರ್ಪದೋಷಗಳು ಇದ್ದೇ ಇರುತ್ತೆ. ಅದು ಯಾವಾಗ ವಿಪರೀತ ಸ್ಥಿತಿಗೆ ಹೋಗುತ್ತೆ ಅಂತ ಹೇಳಿದರೆ, ರಾಹುಕೇತುಗಳು ದ್ವಿತೀಯಾಷ್ಟಮ ಸ್ಥಾನಗಳಲ್ಲಿ ಅಥವಾ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡುವಾಗ, ಅಂದರೆ 8ನೇ ಮನೆ, 12ನೇ ಮನೆ, 5ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಜೊತೆಗೆ ಈ ಸರ್ಪ ಅನ್ನುವಂತಹ ಗ್ರಹದ ಮೇಲೆ ಅಗ್ನಿತತ್ವ ಇರುವಂತಹ ಗ್ರಹಗಳ ದೃಷ್ಟಿ ಬಿದ್ದಾಗ ಸರ್ಪದೋಷಗಳು ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಬಟ್ ಈ ಸಂವತ್ಸರದಲ್ಲಿ ರಾಹುವಿನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಅದರಲ್ಲೂ ಕೂಡ ರಾಹು ಕುಂಭರಾಶಿಯಲ್ಲಿರ್ತಾನೆ, ಮೂಲ ತ್ರಿಕೋಣ ಅಂತ ಹೇಳ್ಬೋದು. ಅವನಿಗೆ ಬಹಳ ಶುಭ ಸ್ಥಾನ ಕೂಡ ಹೌದು. ಅಂತಹ ಪರಮ ಶುಭ ಸ್ಥಾನದಲ್ಲಿರುವ ರಾಹುವಿನ ಮೇಲೆ ಗುರುಬ್ರಹ್ಮನ ದೃಷ್ಟಿ ಬಿದ್ದಾಗ ಚಾಂಡಾಲ ಬುದ್ಧಿ ಇರುವಂತಹ ರಾಹು ಗುರುದೃಷ್ಟಿಯಿಂದ ಕೋದಂಡನಾಗ್ತಾನೆ ಅಂತ. ಇದು ಒಂದು ರೀತಿಯಲ್ಲಿ ಅದ್ಭುತವಾದ ಯೋಗ. ಸರ್ಪದೋಷಗಳ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ ಈ ಸಂವತ್ಸರದಲ್ಲಿ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಬಹಳಷ್ಟು ವಿಶೇಷ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ, ಅಂದರೆ ಯಾವ ಗ್ರಹಗಳು ಅಶುಭ ಸ್ಥಾನದಲ್ಲಿದ್ದಾರೆ, ಯಾವ ಗ್ರಹಗಳು ಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಎಲ್ಲ ಪ್ರತಿ ಮಾಸಗಳಲ್ಲಿ ಮಾಹಿತಿಗಳನ್ನು ತೆಗೆದುಕೊಂಡು ಮುಂದುವರೆದರೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ವೈದಿಕರು ಅಥವಾ ವೈದ್ಯರು ಇಬ್ಬರೂ ಕೂಡ ಹೇಳುವಂಥದ್ದು ಒಂದೇ ವಿಚಾರ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಮುನ್ನೆಚ್ಚರಿಕೆಗಳು, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತ
ಮುಂಚಿತವಾಗಿ ಅದರ ಮುನ್ನೆಚ್ಚರಿಕೆಗಳನ್ನು, ಪ್ರಿವೆನ್ಷನ್ಗಳನ್ನು ತೆಗೆದುಕೊಂಡ್ರೆ ಮುಂದಿನ ದಿನಗಳು ಬಹಳ ಸುಗಮವಾಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಈ ಹೊಸ ಸಂವತ್ಸರ, ಯುಗಾದಿ, ಹೊಸ ವರ್ಷದ ಫಲಗಳೇನು, ಅದೇ ರೀತಿಯಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ, ಎರಡನ್ನೂ ಕೂಡ ಜೊತೆಯಲ್ಲೇ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಏಪ್ರಿಲ್ 2ನೇ ತಾರೀಕು ಕುಜ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅದು ಅವನಿಗೆ ನೀಚ ಕ್ಷೇತ್ರ. ಏಪ್ರಿಲ್ 13ನೇ ತಾರೀಕು ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅದು ಅವನಿಗೆ ಉಚ್ಚ ಕ್ಷೇತ್ರ. ರವಿ ಮತ್ತು ಕುಜ ಪರಸ್ಪರ ಮಿತ್ರರಾಗಿ ಒಬ್ಬ ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡಿದರೆ ಇನ್ನೊಬ್ಬ ಉಚ್ಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಸೊ ಪ್ರಕೃತಿಯಲ್ಲಿ ಬ್ಯಾಲೆನ್ಸ್ ಅನ್ನೋದು ಗ್ರಹಗಳು ಕೂಡ ಸಮತೋಲನದಲ್ಲಿ ಮಾಡ್ಕೊಳ್ತಾನೆ ಬರ್ತಾ ಇರ್ತಾರೆ, ಯಾವುದೇ ವಿಕೋಪಗಳಾಗದೇ ಇರಲಿ ಅನ್ನುವಂಥ ಉದ್ದೇಶದಿಂದ. ಈ ಎಲ್ಲ ಪರಿವರ್ತನೆ ಆಗುವಂತಹ ಗ್ರಹಗಳಿಂದ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ, ಹಾಗೆ ಸಂಪೂರ್ಣ ಈ ಸಂವತ್ಸರದ ಫಲ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಮಕರ ರಾಶಿಯವರಿಗೆ ಬಹಳ ಸಂತೋಷ ಪಡುವಂತಹ ವಿಚಾರ ಏನಪ್ಪ ಅಂದರೆ, 7.5 ಮುಕ್ತಾಯ ಆಗುವಂಥದ್ದು. ಇದು ಬಹಳ ಶುಭ. ಏಕೆಂದರೆ ಮುಕ್ತಾಯ ಬಿಡುವಾಗ ಶನಿ ಬಹಳಷ್ಟು ಒಳಿತನ್ನು ಮಾಡ್ತಾನೆ ಅಂತ. ಯಾಕೆಂತ ಹೇಳಿದರೆ ಅವನು 2ನೇ ಮನೆಯಿಂದ 3ನೇ ಮನೆಗೆ ಪ್ರವೇಶ ಆಗ್ತಾ ಇರ್ತಾನೆ ಬಿಡುವ ಸಮಯದಲ್ಲಿ. ಶನಿ ಮಹಾತ್ಮನಿಗೆ ಅಂದರೆ ಪಾಪಗ್ರಹಗಳಿಗೆ 3, 6 ಮತ್ತು 11ನೇ ಮನೆ ಬಹಳ ಶುಭ ಅಂತ ಹೇಳ್ತೇವೆ. ಹಾಗಾಗಿ 7.5 ಬಿಡುಗಡೆಯ ಸಮಯ, ಶನಿ ಪರಾಕ್ರಮ ಸ್ಥಾನಕ್ಕೆ ಹೊರಡ್ತಾ ಇರೋದರಿಂದ ಖಂಡಿತ ಸಮಯಗಳಲ್ಲಿ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಮೇ 18ರ ನಂತರ ಕುಟುಂಬ ವಾಕ್ಸ್ಥಾನಕ್ಕೆ ರಾಹು ಬರ್ತಾನೆ, ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಈ ಒಂದು ಪರಿವರ್ತನೆ ಸ್ವಲ್ಪ ಧನಹಾನಿ ಆಗೋದಕ್ಕೆ ಅಥವಾ ಯಾವುದ್ರ ಮೇಲಾದ್ರೂ ತುಂಬ ನಿಮ್ಮ ಎಕ್ಸ್ಪೆಕ್ಟೇಷನ್ಗಳನ್ನು ಮೀರಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಅಥವಾ ಮಾಡೋದಕ್ಕೆ ರಾಹು ಸ್ವಲ್ಪ ಕಾರಣಕರ್ತನಾಗ್ತಾನೆ. ದ್ವಿತೀಯಾಷ್ಟಮದಲ್ಲಿ ರಾಹು ಕೇತುಗಳು ಅಂತ ಹೇಳ್ತೇವೆ. ಅಂದರೆ ಕುಟುಂಬ ವಾಕ್ಸ್ಥಾನ, ಧನಸ್ಥಾನದಲ್ಲಿ ರಾಹು, ಅಷ್ಟಮದಲ್ಲಿ ಕೇತು. ಈ 2 ಗ್ರಹಗಳ ಚಲನೆ ಅನ್ನುವಂಥದ್ದು ಸ್ವಲ್ಪ ನೆಗೆಟಿವ್ಗಳನ್ನು ಕೊಡುತ್ತೆ. ಆದರೂ ಕೂಡ ರಾಹುವಿನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಬಹಳ ಶುಭ. ಆದರೆ ವ್ಯಯಾಧಿಪತಿ ಗುರು ಷಷ್ಠದಲ್ಲಿದ್ದು ರಾಹುವನ್ನು ನೋಡಿದರೆ ಅಥವಾ ಧನಸ್ಥಾನವನ್ನು ನೋಡಿದರೆ, ಯಾರಿಗಾದರೂ ಈ ಸಮಯದಲ್ಲಿ ಧನ ಸಹಾಯಗಳನ್ನು ಮಾಡಿದರೆ ಆ ಹಣ ವಾಪಸ್ ಬರೋದಿಲ್ಲ, ಜೊತೆಗೆ ಸಂಬಂಧಗಳು ಕೂಡ ನಿಷ್ಠುರಾಗುತ್ತೆ. ಇದು ಸಂಪೂರ್ಣ ಈ ಸಂವತ್ಸರ ಪೂರ್ತಿ ಇರುವಂತಹ ವಿಚಾರ. ಹಾಗಾಗಿ ನಾನು ಅದನ್ನು ವಿಶೇಷವಾಗಿ ತಿಳಿಸ್ತಾ ಇದ್ದೇನೆ. ಅದರ ಬಗ್ಗೆ ಸಂಪೂರ್ಣ 1.5 ವರ್ಷಗಳ ಕಾಲ ಮಕರ ರಾಶಿಯವರು ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಮುನ್ನೆಚ್ಚರಿಕೆಗಳು ಅವಶ್ಯಕವಾಗುತ್ತೆ. ಗುರುಬಲ ಮೇ 14ರ ತನಕ ಇರುತ್ತೆ. ತದನಂತರದಲ್ಲಿ ಗುರು ಷಷ್ಠಭಾವವನ್ನು ಪ್ರವೇಶ ಮಾಡ್ತಾನೆ. ಅದನ್ನು ಕೂಡ ಶುಭ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಕರ ರಾಶಿಯವರಿಗೆ ವ್ಯಯಾಧಿಪತಿ ಶುಕ್ರ ಷಷ್ಠಕ್ಕೆ ಬರ್ತಾನೆ. ತುಂಬ ಯಾವುದಾದ್ರೂ ಹಣಕಾಸಿನ ವಿಚಾರದಲ್ಲಿ ನೀವು ಬ್ಯಾಂಕ್ನಿಂದ ಯಾವುದೇ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಅವ್ರು ರೆಡಿ ಆಗ್ತಾರೆ. ಬಟ್ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಅಥವಾ ಅದನ್ನು ನೀವು ತಗೊಳ್ಳೋಕೆ ಹೋದರೆ ಸ್ವಲ್ಪ ಕಠಿಣ ಪರಿಸ್ಥಿತಿಗಳನ್ನು ರಾಹು ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಯಾವತ್ತೂ ಯಾವುದಾದ್ರೂ ಒಂದು ಮಾರ್ಜಿನಿಂದ ಸ್ವಲ್ಪ ಕೆಳಗೆ ಇಟ್ಕೊಳ್ಳೋದು ಈ ಸಮಯಗಳಲ್ಲಿ ಬೆಟರ್. ಸಿಗುತ್ತೆ ಅಂತ ತುಂಬ ತಗೊಳ್ಳೋಕೆ ಹೋದರೆ ಈ ರಾಹುವಿನ ದ್ವಿತೀಯ ಭಾವದಲ್ಲಿರುವಂಥದ್ದು ಸ್ವಲ್ಪ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ಲಗ್ನ ರಾಶಿಗೆ ಅಧಿಪತಿಯಾದಂತಹ ಶನಿ ಪರಾಕ್ರಮದಲ್ಲಿರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಆರೋಗ್ಯದ ಅಭಿವೃದ್ಧಿಗಳನ್ನು ಮಕರ ರಾಶಿಯವರು ಕಾಣ್ತೀರ. ತತ್ಕಾಲದಲ್ಲಿ ಕುಜ ಸಪ್ತಮ ಅಂದರೆ ಮಾಂಗಲ್ಯ ಸ್ಥಾನದಲ್ಲೇ ನೀಚನಾಗಿದ್ದು ಲಗ್ನ ರಾಶಿಯನ್ನು ಕುಜ ನೋಡ್ತಾನೆ. ಎಲ್ಲಿಯ ತನಕ? ಜೂನ್ 6ರ ತನಕ ಸ್ವಲ್ಪ ಆರೋಗ್ಯದ ಬಗ್ಗೆ, ಅಂದರೆ ಉಷ್ಣ ಪ್ರಕೋಪಗಳು ಶಾರೀರಿಕವಾಗಿ ಸ್ವಲ್ಪ ಜಾಸ್ತಿ ಆಗುವ ಸಂಭವಗಳು ಹೆಚ್ಚಾಗಿರುತ್ತೆ. ದಾಂಪತ್ಯದಲ್ಲಿ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಬಾಧಿಸುತ್ತೆ ಒಬ್ಬರಿಂದ ಒಬ್ಬರಿಗೆ. ಅದರಲ್ಲೂ ಕೂಡ ರಕ್ತದೋಷಗಳು, ಸ್ವಲ್ಪ ಏಜ್ ಆಗಿರೋರಿಗೆ ಮಧುಮೇಹ ಅಥವಾ ರಕ್ತದ ಒತ್ತಡ ಇಂತಹ ಆರೋಗ್ಯದ ಸಮಸ್ಯೆಗಳಿರುವಂಥವರಿಗೆ
ರಕ್ತಕಾರಕ ಕುಜ ನೀಚ ಕ್ಷೇತ್ರದಲ್ಲಿದ್ದು ಲಗ್ನ ಅಥವಾ ರಾಶಿಯನ್ನು ನೋಡಿದರೆ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇರುತ್ತೆ. ಇದು ಜೂನ್ 6ರ ತನಕ ಮಾತ್ರ ಇರುವಂಥದ್ದು. ಸೊ ಲಕ್ಷ್ಮೀನರಸಿಂಹ ಅಥವಾ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ ತಿಂಗಳಿಗೊಮ್ಮೆ ಆ ದೇವರ ದರ್ಶನ ಮಾಡುವಂಥದ್ದು. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳು, ಅದರಲ್ಲಿ ಯಾವುದಾದ್ರೂ ಒಂದು 2 ಶ್ಲೋಕಗಳನ್ನು ಪಠನೆ ಮಾಡಿದರೂ ಕೂಡ ಅನುಕೂಲಗಳನ್ನು ಕಾಣ್ತೀರ. ಯಾಕೆಂದರೆ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಅಂತಲ್ಲ, ಕುಜದೋಷ ಇರುವಂತಹ ಜಾತಕದವರಿಗೆ ಇದು ಸ್ವಲ್ಪ ಸಮಸ್ಯೆಗಳನ್ನು ಜಾಸ್ತಿ ಕೊಡುತ್ತೆ. ಯಾಕೆಂದರೆ ಕುಜ ಮ್ಯಾಕ್ಸಿಮಮ್ ಒಂದು ರಾಶಿಯಲ್ಲಿ 1.5 ತಿಂಗಳು ಇರಬೇಕಾದಂಥವನು. ಅಂದರೆ 30 ಡಿಗ್ರಿ ಚಲನೆ ಮಾಡೋದಕ್ಕೆ ಆಲ್ಮೋಸ್ಟ್ ಅವನು 45 ದಿವಸ ತೆಗೆದುಕೊಳ್ಬೇಕು. ಆದರೆ ಈಗ 5-6 ತಿಂಗಳಿಂದ ಕುಜ ಬಹಳಷ್ಟು ರೆಟ್ರೋಗೇಷನ್ನಲ್ಲಿ ಕರ್ಕಾಟಕ ರಾಶಿಯಲ್ಲೇ ಇರ್ತಾನೆ. ಏಪ್ರಿಲ್ 2ನೇ ತಾರೀಕು ಪ್ರವೇಶ ಆದರೆ ಅವನು ಹೊರಡೋದು ಜೂನ್ 6ರ ತನಕ ಅಲ್ಲಿರ್ತಾನೆ. ಸೊ ಈ ಪಾಪಗ್ರಹಗಳು ವಕ್ರಗತಿಯಲ್ಲಿ ಸ್ವಲ್ಪ ಲಾಂಗ್ ಟರ್ಮ್ ಒಂದೇ ರಾಶಿಯಲ್ಲಿ ಕೂತ್ಕೊಂಡಾಗ ಈ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ನೊಂದು 2 ತಿಂಗಳು ಮಕರ ರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ದ್ವಿತೀಯ ಕುಟುಂಬ ಸ್ಥಾನಾಧಿಪತಿ ಶನಿ ಪರಾಕ್ರಮದಲ್ಲಿದ್ದಾನೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಮೇ 18ರ ನಂತರ ರಾಹು ದ್ವಿತೀಯಕ್ಕೆ ಬಂದು 1.5 ವರ್ಷಗಳ ಕಾಲ ಅಲ್ಲಿ ಕೂತ್ಕೊಳ್ತಾನೆ. ಆ ಸಮಯದಲ್ಲಿ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಬೇಕು ಅಥವಾ ವಾಗ್ವಾದಗಳನ್ನು ಮಾಡದೇ ಇರೋದು ಉತ್ತಮ. ಯಾವುದೇ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಅದನ್ನು ಒಂದು ಮಾರ್ಜಿನ್ಗಿಂತ ಜಾಸ್ತಿ ಹೋಗದೇ ಇರೋ ರೀತಿ ನೋಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಇವೆಲ್ಲ ಸಂಪೂರ್ಣ ಈ ಸಂವತ್ಸರಕ್ಕೆ ಅವಲಂಬಿಸಿರುವಂಥದ್ದು. ಮೇ 18ರ ನಂತರ ಪ್ರಾರಂಭ ಆಗುವಂತಹ ವಿಚಾರಗಳು. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. ಬುಧ, ಶುಕ್ರ ಮತ್ತು ಶನಿ ಆ ಸ್ಥಾನದಲ್ಲಿದ್ದಾರೆ. ಈ ಒಂದು ಏಪ್ರಿಲ್ ತಿಂಗಳ ಪೂರ್ಣ ಸಮಯ ಆ 3 ಗ್ರಹಗಳು ಪರಾಕ್ರಮದಲ್ಲಿರ್ತಾರೆ. ಇದೆಲ್ಲ ಖಂಡಿತ ಶುಭ. ಯಾವುದೇ ಇನ್ವೆಸ್ಟ್ಮೆಂಟ್ಗಳು, ಬ್ಯಾಂಕ್ ಲೋನ್ಗಳು ಇವೆಲ್ಲ ತುಂಬ ಈಸಿಯಾಗಿ ಸಿಗುತ್ತೆ. ಏಕೆಂದರೆ ಧನಕಾರಕ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಬಹಳ ಸಮಯದಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಹಣಕಾಸಿನ ಅಭಿವೃದ್ಧಿಗಳು ಈ ಸಮಯದಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ಸಮಸ್ಯೆಗಳಿಲ್ಲ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಶುಭ ಆಗುತ್ತೆ. ಬುಧ ನೀಚ ಕ್ಷೇತ್ರದಲ್ಲಿದ್ದು ಭ್ರಾತೃಕಾರಕ ಕುಜನೂ ನೀಚನಾಗೋದ್ರಿಂದ ವಾಗ್ವಾದಗಳನ್ನು ಮಾಡಿಕೊಳ್ತಾ ಇದ್ದರೆ ಖಂಡಿತ ಶುಭ. 4ನೇ ಮನೆ ವಿದ್ಯೆ, ಮಾತೃವಾಹನ, ಸುಖ, ಪ್ರಾಪರ್ಟಿ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಯಾಕೆಂದರೆ ಕುಜ ನೀಚ ಕ್ಷೇತ್ರದಲ್ಲಿದ್ದಾನೆ. ಸ್ವಲ್ಪ ಆಲಸ್ಯಗಳನ್ನು ಕಡಿಮೆ ಮಾಡಿದರೆ ಎಜುಕೇಷನ್ ಚೆನ್ನಾಗಾಗತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಯಾಕೆಂದರೆ ರಕ್ತಕಾರಕನಾದಂತಹ ಕುಜ ನೀಚ ಸ್ಥಾನದಲ್ಲಿದ್ದಾನೆ. ಅಲ್ಲಿಗೆ ಈ ಒಂದು ಕುಜನ ನೀಚತ್ವದ ಫಲಗಳನ್ನು 3-4 ಜನ ಹಂಚಿಕೊಳ್ಬೇಕಾದಂತಹ ಸಂದರ್ಭ ಇರುತ್ತೆ. ಅಂದರೆ ಒಂದು ಮಾತೃಸ್ಥಾನಕ್ಕೆ ಸಂಬಂಧಪಡುವುದರಿಂದ ಮಾತೃವಿಗೂ ಸಂಬಂಧಪಡುತ್ತೆ, ಭ್ರಾತೃಕಾರಕನಾಗಿ ಸೋದರನಿಗೂ ಸಂಬಂಧಪಡುತ್ತೆ, ಮಾಂಗಲ್ಯ ಸ್ಥಾನದಲ್ಲಿರೋದ್ರಿಂದ ಗಂಡ ಹೆಂಡತಿಗೂ ಕೂಡ ಸಂಬಂಧಪಡುತ್ತೆ. ಹಾಗಾಗಿ ಎಲ್ಲ ಭಾವಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಎಲ್ಲರೂ ಹಂಚಿಕೊಂಡ್ರೆ ಅದರ ಪ್ರಭಾವಗಳ ತೀವ್ರತೆ ತುಂಬ ಕಡಿಮೆ ಇರುತ್ತೆ ಅಂತ ನೇರವಾಗಿ ಹೇಳ್ಬೋದು. ಮಾತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಯಾವುದೇ ಭೂಮಿ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಸ್ವಲ್ಪ ವಿಮರ್ಶೆ ಮಾಡಿಕೊಳ್ಬೇಕು. ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಖಂಡಿತವಾಗ್ಲೂ ಮುನ್ನೆಚ್ಚರಿಕೆಗಳು ಬೇಕು. ಏಕೆಂದರೆ ಅಷ್ಟಮಾಧಿಪತಿ ಸೂರ್ಯ ಸುಖಸ್ಥಾನದಲ್ಲಿ, ಅಂದರೆ ಮೃತ್ಯುಸ್ಥಾನಾಧಿಪತಿ ಸುಖಸ್ಥಾನದಲ್ಲಿ ಉಚ್ಚನಾಗಿ, ವಾಹನ ಸ್ಥಾನಾಧಿಪತಿ ಕುಜ ನೀಚ ಕ್ಷೇತ್ರದಲ್ಲಿದ್ದು ಲಗ್ನ ರಾಶಿಯನ್ನು ನೋಡ್ತಾನೆ. ಯಾವಾಗ ಅಷ್ಟಮಾಧಿಪತಿಗಳೆಲ್ಲ ಉಚ್ಚ ಕ್ಷೇತ್ರದಲ್ಲಿರ್ತಾರೆ, ಗಡಿಬಿಡಿಯಲ್ಲಿ ಯಾವುದಾದ್ರೂ ವ್ಯವಹಾರಗಳು ಅಥವಾ ವಾಹನ ಚಾಲನೆ ಮಾಡಿದರೆ ಸ್ವಲ್ಪ ತೊಂದರೆಗಳಾಗೋದಕ್ಕೆ ಈ ಸಮಯಗಳಲ್ಲಿ ಹೆಚ್ಚಿನ ಕಾರಣಗಳು ಉಂಟಾಗುತ್ತೆ. ಇದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಗಳು ಅವಶ್ಯಕ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಪಂಚಮದಲ್ಲಿ ಗುರು, ಪಂಚಮಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಸೊ ಇದು ಒಂದು ಅದ್ಭುತವಾದ ಪರಿವರ್ತನೆ. ಈ ಎಲ್ಲ ನಾನು ನೆಗೆಟಿವ್ಗಳನ್ನು ಏನು ಹೇಳಿದ್ದೇನೆ ಇದಕ್ಕೆ ಸಂಪೂರ್ಣ ಒಂದು ಪರಿಹಾರ ಗುರು ಶುಕ್ರರಿಂದ ಉಂಟಾಗುತ್ತೆ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಗುರು ಶುಕ್ರರ ಒಂದು ಪರಿವರ್ತನಾ ಯೋಗ, ಗುರುವಿನ ಮನೆಯಲ್ಲಿ ಶುಕ್ರ ಉಚ್ಚನಾಗಿರುವಂಥದ್ದು, ಶುಕ್ರನ ಮನೆಯಲ್ಲಿ ಗುರುವಿನ ಸಂಚಾರ. ಸೊ ಪರಮ ಶುಭರಾದ 2
ಗುರುವಿನ ತತ್ವವುಳ್ಳಂತಹ ಗ್ರಹಗಳು ಜ್ಞಾನ ಸಂತಾನ ಸ್ಥಾನಕ್ಕೆ ಸಂಬಂಧಪಡುವಂಥದ್ದು ಬಹಳ ಅದ್ಭುತ ರಾಜಯೋಗ ಅಂತ ಹೇಳ್ಬೋದು. ಮಕರ ರಾಶಿಯವರು ವಿಮರ್ಶೆ ಮಾಡಿ ತೆಗೆದುಕೊಳ್ಳುವ ತೀರ್ಮಾನಗಳು ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಧೈರ್ಯವಾಗಿ ಹೇಳ್ಬೋದು. ಸಂತಾನಕ್ಕೆ ಅಭಿವೃದ್ಧಿಗಳಾಗೋದಕ್ಕೆ ಗುರು ಅನ್ನುವಂತಹ ಗ್ರಹ ಪಂಚಮದಲ್ಲಿರುವಂಥದ್ದು ಖಂಡಿತ ಶುಭ ಆಗುತ್ತೆ. ಪುತ್ರ ಸಂತಾನ ಅಥವಾ ಉತ್ತರೋತ್ತರ ಅಭಿವೃದ್ಧಿಗಳು ಸಂತಾನದ ಅಂಚಿನಲ್ಲಿರುವಂಥವರಿಗೆ ಬಹಳ ಶುಭ ಸಮಯ ಇದು. ಗುರು ಶುಕ್ರರ ಒಂದು ಪರಿವರ್ತನೆ ಅಧಿಕ ಲಾಭಗಳನ್ನು ತಂದುಕೊಡುತ್ತೆ. ನಿಮ್ಮ ಪೂರ್ವಜನ್ಮದ ಪುಣ್ಯ ಅನ್ನುವಂಥದ್ದು ಉತ್ತಮ ಸ್ಥಿತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಯಾವಾಗ ಜಾತಕದಲ್ಲಿ ಪೂರ್ವಪರ ಪುಣ್ಯಸ್ಥಾನ ಚೆನ್ನಾಗಿರುತ್ತೋ ಆ ಸಮಯದಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ಖಂಡಿತ ಅನುಕೂಲದ ಸ್ಥಿತಿಗಳಿಗೆ ಬರುತ್ತೆ ಅಂತ ಹೇಳ್ಬೋದು. ಶತ್ರು ಋಣ ರೋಗ ಸ್ಥಾನಾಧಿಪತಿ ಬುಧ ನೀಚನಾಗಿದ್ದಾನೆ. ಯಾವುದೇ ಶತ್ರುಬಾಧೆಗಳಿಲ್ಲ. ಶತ್ರುಗಳು ಕೂಡ ಮಿತ್ರರಾಗುವಂತಹ ಮಾಸ ಅಂತ ಕೂಡ ಹೇಳ್ಬೋದು. ಯಾವುದೇ ಸಮಸ್ಯೆಗಳಿಲ್ಲ. ಮಾಂಗಲ್ಯ ಸ್ಥಾನದಲ್ಲಿ ಕುಜ ನೀಚನ ಆಗುವಂಥದ್ದು ದಂಪತಿಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಉಷ್ಣದ ಪ್ರಕೋಪಗಳು ಜಾಸ್ತಿ ಆಗುವಂಥದ್ದು, ರಕ್ತದೋಷಗಳು ಉಂಟಾಗುವಂಥದ್ದು, ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥದ್ದು ಅಥವಾ ಒಂದು ಮಧುಮೇಹ ಅಥವಾ ರಕ್ತದೊತ್ತಡ ಇರುವಂಥ ಒಂದು ವಯಸ್ಸಿನಲ್ಲಿರುವಂಥವರು ಮಾಸಿಕ ತಪಾಸಣೆಗಳನ್ನು ಮಾಡಿಕೊಳ್ಬೇಕು. ಜೂನ್ 6ರ ತನಕ ಕುಜ ನೀಚ ಕ್ಷೇತ್ರದಲ್ಲಿರ್ತಾನೆ. ಅಷ್ಟಮವನ್ನು ಮೃತ್ಯುಸ್ಥಾನ ಅಂತ ಹೇಳ್ತೇವೆ. ಆ ಸ್ಥಾನಾಧಿಪತಿ ಸೂರ್ಯ ಸುಖ ಸ್ಥಾನದಲ್ಲಿ ಉಚ್ಚನಾದರೆ ಸ್ವಾಭಿಮಾನಕ್ಕೆ ಸ್ವಲ್ಪ ಧಕ್ಕೆ ಆಗುತ್ತೆ ಅಂತ ಕೂಡ ಹೇಳ್ತೇವೆ. ಆತ್ಮಜ್ಞಾನಕ್ಕೆ ನೋವಾಗುವಂತಹ ಪರಿಸ್ಥಿತಿಗಳು ಸ್ವಲ್ಪ ಬರುತ್ತೆ. ಅಥವಾ ಸೂರ್ಯ 4th ಹೌಸಲ್ಲಿದ್ದರೆ ಸ್ವಲ್ಪ ಸ್ವಾಭಿಮಾನವನ್ನು ಜಾಸ್ತಿ ಕೊಡ್ತಾನೆ. ಇದನ್ನು ಅಹಂಕಾರ ಅಂತ ತಿಳ್ಕೊಳ್ತಾರೆ. ಸೊ ನೋಡುವವರು ಅದನ್ನು ತಿಳ್ಕೊಳ್ಳುವ ರೀತಿ ಅಪಾರ್ಥವಾಗುವುದಕ್ಕೆ ಅಷ್ಟಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದರೆ ಆ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ. ಅದರಲ್ಲೂ ಕೂಡ ಸುಖಸ್ಥಾನದಲ್ಲಿ ಸೂರ್ಯ ಉಚ್ಚನಾಗುವಂಥದ್ದು ಸ್ವಲ್ಪ ಸಮಸ್ಯೆಗಳನ್ನು ಕೊಡುತ್ತೆ. ಇದನ್ನು ತಾಳ್ಮೆಯಿಂದ ಬಗೆಹರಿಸ್ಕೊಂಡ್ರೆ ಯಾವುದೇ ಸಮಸ್ಯೆಗಳಾಗೋದಿಲ್ಲ. 9ನೇ ಮನೆಯನ್ನು ಭಾಗ್ಯಸ್ಥಾನ, ಪಿತೃಸ್ಥಾನ, ಭಾಗ್ಯಾಧಿಪತಿ ಬುಧ ನೀಚ ಕ್ಷೇತ್ರದಲ್ಲಿದ್ದರೂ ಕೂಡ ಪಿತೃಕಾರಕನಾದಂತಹ ಸೂರ್ಯ ಉಚ್ಚನಾಗಿರುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಭಾಗ್ಯೋದಯಗಳನ್ನು ಕಾಣಬಹುದು. ಏಕೆಂದರೆ ಭಾಗ್ಯಸ್ಥಾನದ ಮೇಲೆ 3 ಗ್ರಹಗಳ ದೃಷ್ಟಿ ಬೀಳುತ್ತೆ. ಬುಧ, ಶುಕ್ರ, ಶನಿ 3 ಜನ ಪರಸ್ಪರ ಮಿತ್ರರು ಪರಾಕ್ರಮದಲ್ಲಿ ಕೂತು ಭಾಗ್ಯಸ್ಥಾನವನ್ನು ನೋಡ್ತಾರೆ. ಪಿತ್ರಾರ್ಜಿತ ಆಸ್ತಿ ಇವೆಲ್ಲ ಅಭಿವೃದ್ಧಿ ಪಡ್ಕೊಳ್ಳೋದಕ್ಕೆ ಈ ಸಮಯಗಳು ಬಹಳ ಶುಭ ಸಮಯ ಅಂತ ಕೂಡ ಹೇಳ್ಬೋದು. ಭಾಗ್ಯೋದಯವಾಗುತ್ತೆ ಮಕರ ರಾಶಿಯವರಿಗೆ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ, ಕರ್ಮಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಮಕರ ರಾಶಿಯವರು ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅಥವಾ ಬಡ್ತಿ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಇದು ಖಂಡಿತ ಶುಭ ಸಮಯ. ಗುರುಬಲ 1.5 ತಿಂಗಳ ಕಾಲ ಇರುತ್ತೆ. ಕರ್ಮಾಧಿಪತಿ ಶುಕ್ರ ಕಳೆದ 3-4 ತಿಂಗಳಿಂದ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. 20ರಿಂದ 30 ದಿವಸ ಒಂದು ರಾಶಿಯಲ್ಲಿ ಸಂಚಾರ ಮಾಡಬೇಕಾದಂತಹ ಶುಕ್ರ ಕಳೆದ 3-4 ತಿಂಗಳಿಂದ ಒಂದೇ ರಾಶಿಯಲ್ಲಿ ಅಂದರೆ ಅವನ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಮಕರ ರಾಶಿಯವರಿಗೆ ಒಂದು ರೀತಿಯಲ್ಲಿ ಬೋನಸ್ ಅಂತ ಕೂಡ ಹೇಳ್ಬೋದು. ಇದನ್ನು ಹಲವಾರು ಶುಕ್ರನ ಆಧಿಪತ್ಯ ಇರುವಂತಹ ಅಥವಾ ಮಿತ್ರತ್ವ ಇರುವಂತಹ ರಾಶಿಗಳಿಗೆ ಈ ಒಂದು ಶುಕ್ರನ ಸಂಚಾರ ಒಂದು ರೀತಿಯಲ್ಲಿ ಬೋನಸ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು. ಎಲ್ಲೋ 100 ವರ್ಷಗಳಲ್ಲಿ ಒಮ್ಮೆ ಮಾತ್ರ ಈ ಥರ 4-5 ತಿಂಗಳು ಶುಕ್ರ ಒಂದೇ ರಾಶಿಯಲ್ಲಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿಗಳು ಬರುತ್ತೆ. ಇದು ಬಹಳ ಶುಭ ಸಮಯ. ಖಂಡಿತ ಯಾವುದೇ ಪ್ರಯತ್ನಗಳು ಮಾಡಿದರೂ ಕೂಡ ಗುರಿ ಮುಟ್ಟುವಂಥದ್ದಾಗತ್ತೆ. ಅದರಲ್ಲೂ ಕೂಡ ಉದ್ಯೋಗದಲ್ಲಿ ಮಕರ ರಾಶಿಯವರಿಗೆ ಇದು ಒಂದು ಅದ್ಭುತವಾದಂತಹ ಸಮಯ. ಏಕಾದಶ ಲಾಭಸ್ಥಾನ, ಲಾಭಸ್ಥಾನಾಧಿಪತಿಯಾದಂತಹ ಕುಜ ನೀಚ ಕ್ಷೇತ್ರದಲ್ಲಿದ್ದಾನೆ. ಕುಜನ ದೃಷ್ಟಿ ಅನ್ನುವಂಥದ್ದು ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಬೀಳುತ್ತೆ. ಸೊ ನಿಮ್ಮ ಅಭಿವೃದ್ಧಿ ಮತ್ತು ಶ್ರೇಯಸ್ಸನ್ನು ನೋಡಿ ಸಹಿಸಲಾರದ ಸ್ಥಿತಿಗಳು ಸ್ವಲ್ಪ ಬರುತ್ತೆ. ಅಂದರೆ ಜೊತೆಯಲ್ಲಿರುವವರೇ ಸ್ವಲ್ಪ ಕಿರಿಕಿರಿಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳುತ್ತೆ. ಪಾರ್ಟ್ನರ್ಶಿಪ್, ವ್ಯವಹಾರ ಇದಕ್ಕೆಲ್ಲ ಸಂಬಂಧಪಟ್ಟಂತೆ. ಏಕೆಂದರೆ ಸಪ್ತಮದಲ್ಲಿ ನೀಚನಾದಂತಹ ಕುಜ ಕರ್ಮ ಉದ್ಯೋಗ ಸ್ಥಾನವನ್ನು ನೋಡ್ತಾನೆ. ಲಾಭಾಧಿಪತಿಯಾಗಿ ನೀಚ ಕ್ಷೇತ್ರದಲ್ಲಿದ್ದಾನೆ. ಸೊ ನಿಮ್ಮ ಲಾಭಾಂಶದ ಮೇಲೆ ಹಲವಾರು ಜನಗಳ ಒಂದು ದೃಷ್ಟಿ ಅನ್ನುವಂಥದ್ದು ಕೂಡ ಇರುತ್ತೆ ಅಂತ. ಇದಕ್ಕೆ ಲಕ್ಷ್ಮೀ ನರಸಿಂಹ ಮತ್ತು ಸುಬ್ರಹ್ಮಣ್ಯನ
ದರ್ಶನ ಮಾಡಿ ಅವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನೆ ಮಾಡಿ ಲಕ್ಷ್ಮೀ ನರಸಿಂಹನಿಗೆ ಪಂಚಾಮೃತ ಅಭಿಷೇಕ ತುಳಸಿಯಿಂದ ಅರ್ಚನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಜೂನ್ 6ರ ತನಕ ಈ ಯೋಗಗಳು ನಡೆಯುವಂಥದ್ದಿರುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ, ವ್ಯಯಾಧಿಪತಿ ಗುರು ಪಂಚಮದಲ್ಲಿದ್ದು ಲಗ್ನ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಪಿತ್ತದ ಪ್ರಕೋಪಗಳು ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಕಾರಣಗಳಿರುತ್ತೆ. ರಕ್ತಕಾರಕನಾಗಿ ಕುಜನು ಕೂಡ ನೀಚ ಕ್ಷೇತ್ರದಲ್ಲಿದ್ದು ಅಷ್ಟಮಾಧಿಪತಿ ಸೂರ್ಯ ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು. ಈ ಗ್ರಹಗಳ ಕಾಂಬಿನೇಷನ್ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸೃಷ್ಟಿ ಮಾಡುತ್ತೆ. ಬಟ್ ಶುಕ್ರ ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು ಅದಕ್ಕೆಲ್ಲ ಒಂದು ರೆಮಿಡಿಯನ್ನು ಅವನೇ ಕಂಡುಕೊಳ್ತಾನೆ ಅಂತ ಕೂಡ ಹೇಳ್ಬೋದು. ಈ ಹೊಸ ಸಂವತ್ಸರ ಮಕರ ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುವಂಥದ್ದಾಗಲಿ. ಮೇ 14ರ ನಂತರ ಗುರುಬಲ ಕಳೆದರೂ ಕೂಡ ಉಳಿದ ಗ್ರಹಗಳ ಫಲಗಳು, ಅದರಲ್ಲೂ ಕೂಡ 7.5 ಬಿಡುಗಡೆ, ಶನಿ ಪರಾಕ್ರಮ ಸ್ಥಾನಕ್ಕೆ ಹೋಗುವಂಥದ್ದು ಖಂಡಿತ ಶುಭವಾಗುತ್ತೆ. ಮಕ್ಕಳ ಅಭಿವೃದ್ಧಿ ಯಶಸ್ಸುಗಳನ್ನು ನೋಡಿ ಸಂತೋಷ ಪಡುವಂತಹ ಸಮಯ ಕೂಡ ಇದಾಗುತ್ತೆ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಶ್ರೀ ಶಾರದಾ ಪರಮೇಶ್ವರಿಯ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.